ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಇಟ್ಕೊಂಡು ಬಂದಿದ್ದೇನೆ. ಅದು ರೆಸಿಪಿ ಅಂದರೆ ನಮಗೆ ಅಂದರೆ ಈವ್ನಿಂಗ್ ಟೈಮ್ಗೆ ಸ್ನ್ಯಾಕ್ಸ್ ಟೈಪಲ್ಲಿ ಕೂಡ ಮಾಡ್ಬೋದು, ಅಥವಾ ಮಕ್ಕಳಿಗೆ ಕೂಡ ಬೇಗ ಏನಾದರೂ ಬ್ರೇಕ್ಫಾಸ್ಟ್ ಬೇಕು ಅಂದರೆ, ಅಥವಾ ಸಂಜೆಗೆ ಟೀ ಜೊತೆ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಬೇಗ ಬೇಗ ರೆಡಿ ಮಾಡ್ಕೊಳ್ಬೋದು. ಸೊ ಈ ಒಂದು ರೆಸಿಪಿಯನ್ನು ನಾನು ಇವಾಗ ಹಾಕ್ತೀನಿ, ಅಂದರೆ ರೆಸಿಪಿಯನ್ನು ಮಾಡಿ ನಿಮ್ಮ ಮುಂದೆ ತೋರಿಸ್ತೇನೆ. ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಫಸ್ಟ್ ನಾವಿಲ್ಲಿ ಒಂದು ಬೌಲ್ಗೆ ಅಥವಾ ಗ್ಲಾಸ್ಗೆ 2 ಎಗ್ಗನ್ನು ಹಾಕಬೇಕು. ನೆಕ್ಸ್ಟ್ ಬಂದು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಮತ್ತು ಅರಶಿನ ಪೌಡರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಸೊ ನೀವು ನೋಡ್ಬೋದು. 2 ಮೊಟ್ಟೆಯಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ. ಆ್ಯಂಡ್ ಆಮೇಲೆ ಒಂದು ಫ್ಯಾನ್ಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಬೇಕು. ನಾನಿಲ್ಲಿ ನೋಡಿ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಒಂದು ಫ್ಯಾನ್ಗೆ. ನೆಕ್ಸ್ಟ್ ನಾವಿಲ್ಲಿ ಏನು ಮಿಕ್ಸ್ ಮಾಡಿರ್ತೀವಿ ನೋಡಿ ಗ್ಲಾಸಲ್ಲಿ, ಎಗ್ ಮತ್ತು ಚಾಟ್ ಮಸಾಲ ಹಾಗೂ ಹಲ್ದಿ ಪೌಡರನ್ನು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕೊಡಬೇಕು. ಅಂದರೆ ಇದರಲ್ಲಿ ನಾವು 2 ಆಮ್ಲೆಟನ್ನು ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಸ್ವಲ್ಪ ಆಮ್ಲೆಟ್ ಟೈಪೇ ನೋಡ್ಬೋದು ನೀವಿಲ್ಲಿ. ಸೊ 2 ಎಗ್ಗಲ್ಲಿ 2 ಆಮ್ಲೆಟ್ ಟೈಪನ್ನ ಮಾಡ್ಕೊಳ್ಬೇಕು ನಾವಿಲ್ಲಿ. ಹಾಗೆ ಇದು ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಬೆಂದಲಿಕ್ಕೆ ಆದಮೇಲೆ ಇದನ್ನು ತೆಗಿಬೇಕು. ನೋಡ್ಬೋದು ನೀವು, ಈ ಥರ ಟೈಪಲ್ಲಿ ಬರುತ್ತೆ ನೋಡಿ. ಎಷ್ಟೊಂದು ಚೆನ್ನಾಗಿ ಮೆದುವಾಗಿ ಬಂದಿದೆ ನೋಡ್ಬೋದು ನೀವಿಲ್ಲಿ. ಜಾಸ್ತಿ ದಪ್ಪದಲ್ಲಿ ಬೇಡ, ಸಪೂರದಲ್ಲಿ ಮಾಡಿದರೆ ಸಾಕು ಈ ಒಂದು ಆಮ್ಲೆಟನ್ನು. ನೋಡಿ ಇಲ್ಲಿ ಒಂದಿದೆ, ನೆಕ್ಸ್ಟ್ ಇನ್ನೊಂದು. ಟೋಟಲಾಗಿ 2 ಆಮ್ಲೆಟ್ ಟೈಪಲ್ಲಿರುವಂತಹ ಎಗ್ಗನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಸ್ನ್ಯಾಕ್ಸ್ ಟೈಪಲ್ಲೇ ಮಾಡುವಂಥ ರೆಸಿಪಿ ಅಲ್ವಾ ಇದು. ಸೊ ಹಾಗಾಗಿ ನಾವಿಲ್ಲಿ ಸ್ಮಾಲ್ ಆಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೀವು ಕೂಡ ಟ್ರೈ ಮಾಡಿ ಗೈಸ್. ನಾನಿಲ್ಲಿ ಒಂದು ಬೌಲಲ್ಲಿ ನಾನಿವಾಗ ಏನು ಮಾಡ್ತೇನೆ ನೋಡಿ, ಎಗ್ ಆಮ್ಲೆಟ್ ಟೈಪ್ ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಸಣ್ಣದಾಗಿ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಸ್ನ್ಯಾಕ್ಸ್ಗೆ ಮೇಯ್ನಾಗಿ ಬೇಕಿರುವಂಥ ಐಟಮ್ಸನ್ನು ನಾನು ಮೊದಲೇ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಸೈಡಾಗಿ ಎತ್ತಿನ್ಕೊಂಡು ಬಿಟ್ಟಿದ್ದೀನಿ, ಮತ್ತು ನನಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಗೂ ಟೊಮಾಟೋನ ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೀವು ನೋಡ್ಬೋದು ನೋಡಿ, ಟೊಮಾಟೊ 2 ಟೊಮೊಟೊನ ಹಾಕ್ಬೋದು. 2 ಟೊಮೊಟೊ, 1 ಆನಿಯನ್, ಮತ್ತೊಂದು ಕ್ಯಾರೆಟ್ ಹಾಗೂ ಒಂದು ಪಾತ್ರೆಗೆ ನಾವು ಮೊದಲು ಆಯಿಲನ್ನು ಹಾಕೋಬೇಕು. ನೋಡಿ ಇಲ್ಲಿ ಒಂದು ಪಾತ್ರೆಗೆ ಆಯಿಲನ್ನು ಹಾಕಿ, ನೆಕ್ಸ್ಟ್ ನಾವಿಲ್ಲಿ ಮೊದಲೇ ನೋಡಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ಸ್ವಲ್ಪ ಅಂದರೆ ಒಗ್ಗರಣೆ ಆಗಿರಲಿ ಅಂತ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆಯನ್ನು ನಾನಿಲ್ಲಿ ಹಾಕ್ತಾ ಇಲ್ಲ, ಸಾಸಿವೆ ಹಾಕುವ ಅಗತ್ಯ ಇಲ್ಲ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ಕಮ್ಮಿ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೋಡ್ಬೋದು ನೀವಿಲ್ಲಿ. ನೆಕ್ಸ್ಟ್ ಬಂದು ನಾನಿಲ್ಲಿ ಆನಿಯನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಗೂ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಕ್ಯಾರೆಟ್ ಬೇಯಬೇಕು ಚೆನ್ನಾಗಿ, ಹಾಗಾಗಿ
ತುಂಬಾ ಚೆನ್ನಾಗಿ ಎಣ್ಣೆಯನ್ನು ಹಾಕಿ ನಾವು ಕ್ಯಾರೆಟ್ ಒಂದು ಬೇಯುವ ತನಕ ಫ್ರೈಯನ್ನು ಮಾಡ್ಕೋಬೇಕು. ಅಂದರೆ ಜಾಸ್ತಿ ಬೇಯಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿ ನಮಗೆ ಇಲ್ಲಿ ತಿನ್ನೋಕ್ಕೆ ಸಿಗಬೇಕು. ನೋಡಿ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಬೇಕು ನೀವು ಕೂಡ. ನಮಗೆ ಒಂದು ಸಂಜೆಯ ಸ್ನ್ಯಾಕ್ಸ್ಗೆ ತುಂಬ ಒಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು. ಟಫ್ ಅಂತ ರೆಡಿ ಮಾಡ್ಕೊಳ್ಬೋದು ನಾವು. ಇಲ್ಲಿ ಹೋಟೆಲಿಂದ ಎಲ್ಲ ತರುವ ಬದಲು ಮನೆಯಲ್ಲೇ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ಇದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ಸೊ ಗೈಸ್, ಇವಾಗ ಮತ್ತೆ ನಾವು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದು ಒಂದು ಲಿಮಿಟಲ್ಲಿ, ಅಂದರೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಟೊಮೊಟೊವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಯಾಕಂದರೆ ಫಸ್ಟಿಗೆ ಟೊಮೊಟೊ ಹಾಕಿದರೆ ಅದರಲ್ಲಿ ನೀರು ಇರುತ್ತಲ್ಲ, ಸೊ ಅದರಿಂದ ಅದು ಉಳಿದ ಮಿಕ್ಕಿದ್ದ ಪದಾರ್ಥಗಳು ಏನು ಉಂಟು, ಕ್ಯಾರೆಟ್, ಆನಿಯನ್, ಇದೆಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಸೊ ಹಾಗಾಗಿ ನಾವು ಟೊಮೊಟೊವನ್ನು ಮತ್ತೆ ಮಿಕ್ಸ್ ಮಾಡಬೇಕು. ಮತ್ತು ನಾವು ಚಾಟ್ ಮಸಾಲವನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆವಾಗ ಸ್ವಲ್ಪ ಇನ್ನೂ ಟೇಸ್ಟಾಗಿ ಬರುತ್ತೆ, ಸ್ವಲ್ಪ ಖಾರವಾಗಿರುತ್ತೆ. ಜಾಸ್ತಿ ಖಾರ ಏನಿಲ್ಲ, ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನು ಮಾಡಿ ಕೊಡ್ಬೋದು. ಚಾಟ್ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಪೆಪ್ಪರ್ ಪೌಡರ್ ಬೇಡ ಅಂದರೆ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು. ಹೀಗೆ ಚೆನ್ನಾಗಿ ಸ್ವಲ್ಪ ಬೇಯಿಸಬೇಕು. ಸ್ವಲ್ಪ ಬೇಯಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು, ಅಂದರೆ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದರೆ ಸಾಕು, ಜಾಸ್ತಿ ಸಾಲ್ಟನ್ನು ಹಾಕುವ ಅವಶ್ಯಕತೆ ಇಲ್ಲ. ಹಾಗಾಗಿ ನೋಡ್ಬೋದು ನೀವಾಗ ಎಷ್ಟೊಂದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ನಾನು ವಾಟರ್ ಆ್ಯಡೇ ಮಾಡಿಲ್ಲ, ಜಸ್ಟ್ ಒಂದು ಆಯಿಲಿಂದ ಮಾಡಿರುವಂಥ ಫುಡ್. ಅಂದರೆ ಆಯಿಲ್ ಕೂಡ ಅಷ್ಟೇ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಆ್ಯಡ್ ಮಾಡಿದ್ದು ಅಷ್ಟೇ. ಆಮೇಲೆ ಇದಕ್ಕೆ ನಾವು ಇಲ್ಲಿ ಎಗ್ಗನ್ನು ನೋಡಿ, ಫಸ್ಟಿಗೆ ನಾವು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಆ ಒಂದು ಎಗ್ಗನ್ನು, ಅಂದರೆ 2 ಮೊಟ್ಟೆಯಿಂದ ಮಾಡಿರುವಂಥ ಆಮ್ಲೆಟನ್ನು ಇದಕ್ಕೆ ನಾವು ಹಾಕಬೇಕು. ಹಾಕಿದ ನಂತರ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ವಾವ್, ಎಷ್ಟೊಂದು ಚೆಂದವಾಗಿ ಬಂದಿದೆ ಅಂತ ನೋಡ್ಬೋದು ನೀವಿಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಬೇಕು, ಸ್ವಲ್ಪ ಒಂದು ಡಿಸೈನ್ಗೆ ಒಳ್ಳೆಯದಾಗುತ್ತೆ. ಗೈಸ್, ಫೈನಲಿ ಈ ಒಂದು ಸ್ನ್ಯಾಕ್ಸ್ ರೆಡಿ ಆಯಿತು. ನೀವು ನೋಡ್ಬೋದು ತುಂಬಾ ಹೆಮ್ಮೆಯಾಗಿ ಬಂದಿತ್ತು. ನಾನಂತೂ ಟೇಸ್ಟ್ ಮಾಡಿದೆ, ತುಂಬಾ ಖುಷಿ ಆಯಿತು. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ಸನ್ನು ಮಾಡಿ. ಗೈಸ್, ನೋಡಿದ್ರಲ್ಲ ಈ ಒಂದು ರೆಸಿಪಿ, ಅಂದರೆ ಬ್ರೇಕ್ಫಾಸ್ಟ್ ಟೈಪಲ್ಲಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ. ಖಾಲಿ ಇಷ್ಟು ಸ್ವಲ್ಪ ಐಟಮ್ಸನ್ನು ತಗೊಂಡು ನೀವು ಮಾಡಿದ್ರಾಯಿತು. ಅಂದರೆ ಎಗ್ ಮತ್ತು ವೆಜಿಟೇಬಲ್ಸ್ ಇಷ್ಟಿದ್ರೆ ನಿಮಗೆ ಪಕ್ಕ ಅಂತ ಒಂದು ಒಳ್ಳೆ ರೆಸಿಪಿ ರೆಡಿ ಆಗುತ್ತೆ. ಸೊ ನಾನು ಕೂಡ ಟೇಸ್ಟ್ ಮಾಡಿದ್ದೆ, ತುಂಬ ಟೇಸ್ಟಾಗಿ ಬಂದಿತ್ತು. ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಕೆಳಗಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.